ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಕೇಳಿದ್ದೇವೆ. ಅದಕ್ಕೆ ಏನೇನು ಪರಿಹಾರ ಕಂಡುಹಿಡಬೇಕೋ ಆ ಪರಿಹಾರ ಸಹ ಕಂಡುಹಿಡಿದ್ದೇವೆ. ತಾವು ಹೇಳಿದಂಗೆ ಮೊದಲನೇ ಕಂಪ್ಲೇಂಟ್ ತಮ್ಮಲ್ಲಿರ್ತಕ್ಕಂಥದ್ದು ವೈದ್ಯಾಧಿಕಾರಿಗಳ ಮೇಲೆ. ಅವರು ಬಿಗಿಯಾಗಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ. ಯಜಮಾನಿಕೆ ಮಾಡೋದೇ ಸರಿ ಇಲ್ದವರು ಮತ್ತು ಸೋರಿಕೆ ಆಗೋದು ಸ್ವಾಭಾವಿಕ. ಹಾಗಾಗಿ ಡಾಕ್ಟ್ರನ್ನ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಅವ್ರನ್ನ ಬದಲಾವಣೆ ಮಾಡ್ತೇವೆ. ಎರಡನೇದು ನರ್ಸ್ಗಳು. ಇದು 24 ಏನು 24/7 ಅಂತ ಹಾಕ್ಯಲ್ಲ, ಅದು ಡಾಕ್ಟ್ರ್ ಅಲ್ಲ. ಏನು ಪಕ್ಕದಲ್ಲಿ ಆಗ್ತಂಥ ಹಾಸ್ಪಿಟಲ್ ಇದೆಯಲ್ಲ, ಈ ಬಿಲ್ಡಿಂಗು ಹೆಚ್ಚು ಕಮ್ಮಿ ಡಿಸೆಂಬರ್ ಒಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದರೆ 60% ಮುಗಿದು ಸಾಕು. ಒಂದು ನಾವು ರಿಪೋರ್ಟ್ ಕೊಟ್ಟೋಕಂದ್ರೆ ಅದು ಸಂಪೂರ್ಣವಾಗಿ ಡಾಕ್ಟ್ರನ್ನ ಕೊಡ್ತಾರೆ. ಅವಾಗ 24 ಗಂಟು ಡಾಕ್ಟ್ರ್ ಇರ್ತಾರೆ. ಈಗ 24 ಗಂಟೆ ನರ್ಸ್ ಇರಲೇಬೇಕು. ನಮ್ಮ ಗ್ರಾಚಾರಕ್ಕೆ ಒಬ್ಬ ಹೆಣ್ಮಗಳು ಹೆರಿಗೆ ರಜೆ ಹೋಗ್ಬಿಡ್ತಾರೆ, ಇನ್ನೊಬ್ಬರು ಆಪ್ರೇಷನ್ಗೆ ಅಂತ ಹೋಗ್ಯಾರೆ. ಹಂಗೆ ಆ ಇಬ್ಬರು ಜಾಗಕ್ಕೆ ಬೇರೆಯವರನ್ನು ನಾಳಿಂದನೇ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಜಿಲ್ಲೆಯ ಮುಖ್ಯಾಧಿಕಾರಿ ಮಾಡ್ತಾರೆ. ಈಗಿರ್ತಕ್ಕಂಥ ಅಮ್ಮನ ಮೇಲೂ ತಾವು ಕಂಪ್ಲೇಂಟ್ ಹಿಡಿದಿರಿ. ಯಾರ ಮೇಲೆ? ಒಬ್ಬ ನರ್ಸ್ ಹೋಗಿರ್ತಕ್ಕಂಥದ್ದು ಹೆರಿಗೆ ರಜೆ ಹೋಗಿದ್ದಾರೆ. ಸರ್ಕಾರದ ಪ್ರಕಾರ, ಕಾನೂನು ಪ್ರಕಾರನೇ 6 ತಿಂಗಳು ರಜೆ ತಗೊಳ್ತಕ್ಕಂಥ ಹಕ್ಕು ಆಯಮ್ಗೋಯ್ತಿ. ಅದು ಕರ್ತವ್ಯ. ಹಾಗಾಗಿ ಆಯಾಮ್ ಹೋಗಿದ್ದಾಳೆ. ನೀವು ಹೇಳಿದಂಗೆ ಆಯಾಮ್ ಇಲ್ಲ ಅಂತ ಇನ್ನೊಬ್ಬರನ್ನ ನೌಕರಿ ತಗೊಳ್ಳೋಕ್ಕೆ ಅಧಿಕಾರ ಇಲ್ಲ ಸರ್ಕಾರದಾಗೆ. ಆ ವ್ಯವಸ್ಥೆ ಇಲ್ಲ. ಅದೇ ಒಬ್ಬ ಡ್ರೈವರ್ಗಳು ನಮ್ದು 108 ಇರ್ಬೋದು ಆಂಬುಲೆನ್ಸ್ಗೆ. ಡ್ರೈವರ್ ಆದರೂ ಎಕ್ಸ್ಟ್ರಾ ಕೊಟ್ಟು ಇಬ್ಬರು ಕೊಟ್ಟರು ಸಹ ಒಬ್ರು ಎಕ್ಸ್ಟ್ರಾ ಇಟ್ಟಿರ್ತಾರೆ. ಒಬ್ಬನ ಅದು ಕಾಯಿಲೆ ಹೋದ್ರು, ರಜೆ ಹೋದ್ರು, ಇನ್ನೊಂದು ನೋಡಿದ್ರು ಒಟ್ಟಿಗೆ ಇರಲೇಬೇಕು. ಅಲ್ಲಿ ವ್ಯವಸ್ಥೆ ಐತಿ, ಅದು ತುರ್ತು. ಇಲ್ಲಿ ಆಯಮ್ಮ ಹೆರಿಗೆ ರಜೆ ಹೋಗಿದ್ದ ಬರೋವರೆಗೂ ಇನ್ನೊಬ್ಬರನ್ನ ಹಾಕಕ್ಕೆ ಬರೋಲ್ಲ. ಆಮೇಲೆ ಮುಂದುವರಿಸ್ತಾನೆ. ತಡೆ 1 ಸೆಕೆಂಡ್. ಇನ್ನೊಬ್ಬಳು ಆಪ್ರೇಷನ್ಗೆ ಹೋಗ್ಯಾಳೆ, ಆಕೆ ರಜೆ ತಗೊಂಡೋಗಳಿ, ಆಕೆ ಹಕ್ಕು ತಗೊಂಡೋಗಳಿ. ಆಕೆ ಹೋಗಿಲ್ಲ ಅಂದ ತಕ್ಷಣ ಇನ್ನೊಬ್ಬರು ಹಾಕಕ್ಕೆ ಬರೋಲ್ಲ. ಆದರೂ ಸಹ ಇದು ದೊಡ್ಡೂರು ಹೋಬಳಿ ಕೇಂದ್ರ ಆಗಿದ್ದರಿಂದ ನಮ್ಮ ಮತ್ತು ಬೇರೆ ತಾಲೂಕಿಂದನೂ ನಾವು ತರಕ್ಕೆ ಬರೋಲ್ಲ. ನಮ್ಮ ತಾಲೂಕಿನಾಗ ತಾಲೂಕು ಆರೋಗ್ಯಾಧಿಕಾರಿಗಳು ಹೇಳಿ ಎಲ್ಲಿ ಜನಸಂಖ್ಯೆ ಕಮ್ಮಿ ಇದ್ದು ಒತ್ತಡಕ್ಕೆ ಡಾಕ್ಟ್ರುಗಳಿಗೆ ಇರ್ಬೋದು, ನರ್ಸ್ಗಳು ಒತ್ತಡ ಕಮ್ಮಿ ಇತ್ತು, ಅಂಥ ಕಡೆಯಿಂದ ಇಬ್ಬರು ಬರೋವರೆಗೂ ಇಬ್ಬರನ್ನ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡೈತಿ. ತಾತ್ಕಾಲಿಕ ಅನಿವಾರ್ಯದು ವ್ಯವಸ್ಥೆ ಮಾಡೈತಿ. ಆದರೆ ಯಾರನ್ನೆಲ್ಲ ಹಾಕ್ತಾವಲ್ಲ, ಉದಾಹರಣೆಗೆ ಡಾಕ್ಟ್ರು ಸಡನ್ನಾಗಿ ತೆಗಿಯಕ್ಕೆ ಬರಲ್ಲ ಡಾಕ್ಟ್ರನ್ನ, ಅದನ್ನು ಹೇಳ್ಬಿಡ್ತಾನೆ. ಈ ಬೇರೆ ಡಾಕ್ಟ್ರನ್ನ ಹಾಕ್ತೇವೆ, ಈಗ ಬೇರೆ ಕಡೆಯಿಂದ ಹಾಕ್ತೇವೆ. ನಮ್ಮ ತಾಲೂಕಿಂದಲೇ ಬೇರೆ ಕಾಲಕ್ಕಿಂತ ಬೇರೆ ಡಾಕ್ಟ್ರ್ ಹಾಕಿದರೂ ಸಹ ಅದು ತಾತ್ಕಾಲಿಕ. ಅಂದರೆ ಡೆಪ್ಯುಟೇಷನ್ ಅಂತ. ಅದಕ್ಕೆ ವರ್ಗ ಅಲ್ಲ. ವರ್ಗ ಮಾಡ್ತಕ್ಕಂಥ ಅಧಿಕಾರ ನಮಗಿಲ್ಲ. ಅವನು ಇದು ಕೌನ್ಸಿಲಿಂಗೇ ತಗೋಬೇಕು. ಸರ್ಕಾರ ಕೇಳಿದಾಗ ನನಗಿಂತ ಊರು ಬೇಕು ಅಂತ ತೋರಿಸ, ಅವಾಗ ಅಲ್ಲಿ ತಗೋಬೇಕು. ಅಲ್ಲೇವರೆಗೂ ವರ್ಗ ಮಾಡ್ತಕ್ಕಂಥ ಅಧಿಕಾರ ಇವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ. ಅದಕ್ಕೆ ಬೇರೆ ಕಡೆಯಿಂದ ಒಬ್ಬ ಡಾಕ್ಟ್ರಿಗೆ ಹಾಕ್ತೇವೆ. ಆದರೆ ವಾರಕ್ಕೊಂದು ಪಟ ಅವನು ಬಂದು ಇಲ್ಲಿ ಇದ್ದು, ಇಲ್ಲ ತಿಂಗಳಿಗೊಂದ್ಸಲ ಬಂದು ಇಲ್ಲೆಲ್ಲ ಸೈನ್ ಹಾಕಿ ಹೋಗ್ಬೇಕು. ಅವನು ಕಾನೂನು ಇಲ್ಲಿ ಸೈನ್ ಹಾಕಬೇಕು, ಸಂಬಳ ಇಲ್ಲಿ ತಗೋಬೇಕು, ಧರ್ಮ ಡ್ಯೂಟಿ ಅಲ್ಲಿ ಮಾಡಬೇಕು, ಬೇರೆ ಬಂದು ಇಲ್ಲಿ ಮಾಡಬೇಕು. ಈ ಸಮಸ್ಯೆಗಳಿಂದ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಂತೆ. ಮಾನ್ಯ ಶಾಸಕರು ಸಹ ಇಲ್ಲದ್ರ ಬಗ್ಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಆಮೇಲೆ ಏನು ಮುಖ್ಯವಾಗಿ ಏನು ತಾವುಗಳು ಡಿಮ್ಯಾಂಡ್ ಇಟ್ಟಿದ್ರೆ ಡಾಕ್ಟರ್ ಚೇಂಜ್ ಆಗಬೇಕು ಅಂತ ಅನ್ನೋದ್ರ ಬಗ್ಗೆ ಬೆಳಗ್ಗೆನೆ ನಾನು ಬಗ್ಗೆ ಸದ್ಯಕ್ಕಂದರೆ ಅವರು ರೆಗ್ಯುಲರ್ ಇರೋದ್ರಿಂದ ವರ್ಗಾವಣೆ ನಮ್ಮ ಕೈಯಲ್ಲಿಲ್ಲ, ಆದರೆ ಅವ್ರನ್ನ ಬದಲಾವಣೆ ಮಾಡ್ತೀವಿ ಅಂತಂದು ಹೇಳಿ ಬೇರೆಯವ್ರನ್ನ ಹಾಕಿ ಅಲ್ಲಿ ಆ ಜಾಗಕ್ಕೆ ನಾಳೆಯಿಂದ ಬೇರೆಯವ್ರನ್ನ ಡಾಕ್ಟರ್ನ ವರ್ಗಾವಣೆ ಬೇರೆ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಆಮೇಲೆ 24/7 3 ಜನ ಸ್ಟಾಫ್ ನರ್ಸ್ ಇರಬೇಕು ರೆಗ್ಯುಲರ್ ಆಗಿ. ಏನಂತಂದ್ರೆ ಶಾಸಕರು ಹೇಳಿದಂಗೆ ಒಬ್ಬರು ಹೆರಿಗೆಗೆ ಹೋಗಿದ್ದಾರೆ, ಅವರು 6 ತಿಂಗಳಿದ್ದಂಗೆ. ಇನ್ನೊಬ್ರು ಆಪರೇಷನ್ ಹೋಗಿದ್ದಾರೆ, ಆಪರೇಷನ್ ಹೋಗಿದ್ದಾರೆ, ಆಪರೇಷನ್ ಬರತಂಕ. ಆ ಇಬ್ರು ಬರತಂಕ ನಾವು ಇನ್ನೊಬ್ರು ಬೇರೆ ಕಡೆಯಿಂದ ಇಬ್ರು ಕೆಲಸ ಮಾಡಂಗೆ ನಾವು ಇಬ್ರು ಡೆಪ್ಯುಟೇಷನ್ ಹಾಕ್ತೀವಿ. ಇಲ್ಲಿ ಏನಾಗಬೇಕು ನೀವು ಹೇಳ್ತಾ ಇದ್ದೀರಿ, ನಾನು 6 ಗಂಟೆ ಮುಗೀತು, 8 ಗಂಟೆ ಮುಗೀತು, ಅವಳು ಬರಬೇಕು ಅಂತ. ಇಲ್ಲಿ ಏನಾಗೈತೆ ಅಂದರೆ 8 hours ಡ್ಯೂಟಿ, 24 ಇಂಟು ಅವ್ರದ್ದು ಮುಗೀತು ಡ್ಯೂಟಿ ಮುಗೀತು ಅಂದರೆ ಇನ್ನೊಬ್ರಿಗೆ ಚಾರ್ಜ್ ಕೊಟ್ಟು ಹೋಗಂಗೆ
ತಮ್ಮ ಎಲ್ಲಿ ಅಲ್ಲಿ ಹೋಗೋದಲ್ಲ. ಸೊ ಇಲ್ಲಿ ಇರ್ಬೇಕು, ಹಾಸ್ಪಿಟ್ಲಲ್ಲಿ ಇರಬೇಕು. ಸೊ ನಂದು ಡ್ಯೂಟಿ ಮುಗಿದೆ ಅಂದ್ರೆ ಇನ್ನೊಬ್ರು ಬಂದ ತಕ್ಷಣ ಸೊ ಅವರೇ ಮಾತಾಡ್ಕೋಬೇಕು. ಏನಾರು ಒಂದು 5-10 ನಿಮಿಷ ಲೇಟ್ ಆಯ್ತು ಅಂತಂದ್ರೆ ಅವ್ರವ್ರಲ್ಲಿ ಮಾತಾಡ್ಕೊಂಡು ಇವ್ರು ಲೇಟಾಗಿ ಹೋಗ್ಬೇಕು. ಸೊ ಅವ್ರು ಬರೋದು ಇಲ್ಲ, ಇವ್ರು ಏನಾರು ಇರಲಿ ಹೋದ್ರೆ ಅವ್ರು ಬೇಗ ಬಂದಿರ್ಬೇಕು. ಈ ಥರ ಒಟ್ಟು ಇಲ್ಲಿ ಬಂದು ಚಾರ್ಜ್ ಒಬ್ರು ತಗೊಂಡು ಹೋಗಂಗೆ ವ್ಯವಸ್ಥೆ ಮಾಡಕ್ಕೆ ಈ ಥರ ಹೇಳ್ತಾ ಇದೀವಿ ನಾವು. ಅಲ್ಲ ಇದುವರೆಗೆ ಚರ್ಚೆ ಮಾಡಿ ಹೇಳಿದೀವಿ. ನಾನು ಆವಳೆ ಮಾಡಿ ಈಗ ಹೋಗಿ ಮಾಡ್ತಿದ್ವಿ. ಈಗ ಹೋಗಿ ನಾಳೆ ಬರ್ಬೇಕು.